ಬರೋಣ ಈ ಕಡೆ. ಯಾವತ್ತಿ ಮಾತಾಡೋದು ಹೇಳ್ಕೊಡಿ ಅಣ್ಣ. ಇದರಲ್ಲಿ ಹುಟ್ಟಿರೋದು ಯಾವ್ದು ಮನೆ ಎರಡು ಹುಟ್ಟಿರುವೇನಾ? ಈ ಕಡೆ ಬರೋಣ. ನಿಂತ್ಕೊಳ್ಳೋಣ ಇಲ್ಲಿ. ಕನಕಪುರದಿಂದ ಆ ಕಡೆ ವಿಡಿಯೋ ಕಡೆ ನಿಂತ್ಕೊಳ್ಳೋಣ ನೀನು. ಕನಕಪುರದಿಂದ ಈಗ ಎಷ್ಟು ಕಿಲೋಮೀಟರ್ ಆಯ್ತಾನೆ? ಈಗ ಕನಕಪುರದಿಂದ 12 ಕಿಲೋಮೀಟರ್ ಆಯ್ತಾನ. 12 ಕಿಲೋಮೀಟರ್ ಆಯ್ತಾ? ಇಲ್ಲಿ ತುಂಬಿಗೇಟಿಯಿಂದ ಮುಂದಕ್ಕೆ ಬರ್ಬೇಕಲ್ಲ ಒಳಗಡೆ. ಬಂಡೆ ಮಾರ್ಗ ಇಲ್ಲ? ಬಂಡೆ ಮಾರ್ಗ ಕೇಳ್ತೀನಿ. ಬಂಡೆ ಮಾರ್ಗ ಅಣ್ಣ. ಇದು ಊರು ಯಾವ ಅಣ್ಣ? ಇದು ಮರಿಗೋಡನದೊಡ್ಡಿ. ಮರಿಗೋಡನದೊಡ್ಡಿ ಅಣ್ಣ. ನೀವು ಈ ಮರಿಗೋಡನದೊಡ್ಡಿ ಅಡ್ರೆಸ್ ಈಗ ಬಂಡೆ ಮಾರ್ಗ ಬರ್ತದೆ. ನಾವು ಬಂಡೆ ಮಾರ್ಗ ಬರ್ತದೆ. ಈ ಕಡೆಯಿಂದ ಬಂದ್ರೆ ಮಲ್ವಾಡಿ. ಒಟ್ಟಿನಲ್ಲಿ ಮಲ್ಗೆ ಮಟ್ಲಿಂದ ಬಂದ್ರೆ ಇಲ್ಲಿ ಮುಂದಕ್ಕೆ ಇಲ್ಲಿ ಮರಿಗೋಡನದೊಡ್ಡಿ ಸ್ವಂತ ಊರು. ನೀವು ಮರಿಗೋಡನದೊಡ್ಡಿ ಅಣ್ಣ. ಎಷ್ಟು ವರ್ಷದಿಂದ ನೀವು ಈ ನಾಟಿ ಹಸುಗಳನ್ನ ಸಾಕಣೆ ಮಾಡ್ಕೊ ಬರ್ತಾ ಇದ್ದೀವಿ? ಮೊದಲು ಸೀಮೆ ಹಸುಗಳು ಕಟ್ಕೊಂಡಿದ್ದೆ ಅಣ್ಣ. ಬಿಟ್ಬಿಟ್ಟು ಇವಾಗ ನಮ್ಮ ಅಪ್ಪರ ಅವಾಗಿಂದನೂ ದನ ಓದಿ ಕಟ್ಟೋರು. ಅಂದ್ರೆ ನಿಮ್ ತಾತ ಮುತ್ತಾತನ ಕಾಲದಿಂದನೂ ನಮ್ಮ ಅಪ್ಪಾರ್ ಕಟ್ಟೋರು. ನಿಮ್ಮ ಅಪ್ಪಾರ್ ಕಟ್ಟೋರು ಅವಾಗಿಂದನೂ ಮಾಡ್ಕೊ ಬರ್ತಾ ಇದ್ದೀವಿ. ಇದ್ರಲ್ಲಿ ಏಳು ಬೀಳು ಅಂದ್ರೆ ಇವಾಗ ಆಲ್ಮೋಸ್ಟ್ ಏನ್ ಮಾಡವ್ರೆ ಈ ಜಾತಿನ ಹಳ್ಳಿಕಾರ ಹಸುಗಳನ್ನ ಏನ್ ಮಾಡವ್ರೆ ಅಂದ್ರೆ ಈಗಿನ ಇದ್ರಲ್ಲಿ ಸಾಕೋರು ಕಮ್ಮಿ. ಈಗ ಎಲ್ಲ ಸೀಮೆ ಹಸುಗಳು ಸೀಮೆ ಹಸಿನ ಹಾಲು ಬಂದಾಗಿಂದ ಸೀಮೆ ಹಸಿನ ಇದಕ್ಕೆ ಒಟ್ಟಾಗವ್ರೆ. ಹಳ್ಳಿಕರು ಊರಿಗೆ ಅಂದ್ರೆ ಈಗ ನೀವು ಸಾಕು ನಿಮ್ಮ ಅಪ್ಪ ಸಾಕಿದ್ರು ನಿಮ್ಮ ಈ ತರ ಮಾಡ್ಕೊಬರ್ತಿದ್ದೀರಿ. ಇದೇ ತರ ನಿಮ್ಮ ಊರಲ್ಲಿ ಎಷ್ಟು ಜನ ಮಾಡ್ತಾವ್ರೆ? ಮೊದಲೆಲ್ಲ ಮಾಡ್ತಾ ಇರೋಣ. ಇವಾಗ ನಾಟಿ ಹಸು ಕಮ್ಮಿ. ಈಗ ಒಂದು 10-15 ಆಯ್ತಣ್ಣ. 15 ಅಂದ್ರೆ ಅವ್ರೇನು ಇದ್ರಲ್ಲಿ ಉಳುಮೆ ಮಾಡಕ್ಕೆ ಮಾಡ್ತಾರ ಇಲ್ಲ ಏನಾರ ಸಾಕಿ ಮಾರೋ ರೀತಿ ಮಾಡ್ತಾರ? ಉಳುಮೆ ಅಣ್ಣ. ಇಲ್ಲ ನಾವು ಈ ತಳಿನ ಅಭಿವೃದ್ಧಿ ಮಾಡ್ಬೇಕು ಅನ್ನೋರು ಯಾರು ಇದ್ದಾರ? ಈಗ ಮಾಡ್ತಾವ್ರಣ್ಣ. ಈಗ ಎದ್ದವ್ರೆ ಹುಡುಗರು. ಅಂದ್ರೆ ಇವಾಗ ಏನು ಅಂದ್ರೆ ಈ ನಮ್ಮ ನಾಟಿ ಹಸುಗಳು ನಮ್ಮ ನಾಟಿ ಅಂದ್ರೆ ಈಗಿನ ದೇಸಿ ತಳಿಗಿಂತ ನಮ್ಮ ಆಗಿನ ಪೂರ್ವಿಕರು ಮಾಡ್ಕೊಬತ್ತಿದ್ರಲ್ಲ ಆ ಹಸುಗಳು ಇವತ್ತವರೆಗೂ ಕಣ್ಮರೆ ಮಾಡ್ಬಿಟ್ರು. ಇವಾಗ ಯಾರೋ ನಿಮ್ಮಂತೆಯವರು ಅಂದ್ರೆ ನಿಮ್ಮ ತಾತ ಮುತ್ತಾತ ಮಡಿಗೆ ಬಂದಿರ ಬಿಡ್ಬಾರ್ದಂತ ಮಾಡ್ಕೊಬೋದ್ರು ಅವರೇ. ಅದರಿಂದ ಇವು ಎಷ್ಟು ತಿಂಗಳು ಇರ್ತಾರೆ ಅಣ್ಣ? ಇವು ಒಂದು 8 ತಿಂಗಳು ತರ್ಕೊಳ್ಳೋಣ. 8 ತಿಂಗಳು ಅಂದ್ರೆ ಇದಕ್ಕೂ ಅದಕ್ಕೂ 8 ತಿಂಗಳಾಗದೆ. 8 ತಿಂಗಳು ಅಂದ್ರೆ 15 ದಿವಸ ಹಿಂದೆ ಮುಂದೆ. 15 ದಿವಸ ಹಿಂದೆ ಮುಂದೆ. ಅಣ್ಣ ಸುಳಿ ಸುದ್ದ ಏನೂ ಇಲ್ಲ ಅಣ್ಣ. ಏನಿಲ್ಲ ಅಣ್ಣ. ಯಾರ ಊರಿಗೆ ಕೇಳವ್ರ? ಕೇಳೋಣ. ನಾನು 2:20 ಹೇಳ್ತಾ ಇದ್ದೀನಿ. 2:20 ಕಸಿ ಮಾಡಿದ ಗಂಧಗಳು ಯಾಕೆ ಹುಡುಕ್ತಾರ? ಗಂಧಗಳೇನಿಲ್ಲ. 2:20 ಏನು ಇವಕ್ಕೆ ಏನು ನೀವು ಅಂದ್ರೆ ಮೇಂಟೆನೆನ್ಸ್ ಏನ್ ಮಾಡ್ತೀರಿ? ಏನು ರವೆ ಬೂಸ, ಚಕ್ಕೆ ಬೂಸ, ಹಿಂಡಿ ಮಾಮೂಲಿ ರವೆ ಬೂಸ ಎಲ್ಲ ಕೊಡ್ತಾ ಇದ್ದೀನಿ. ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ ಇಷ್ಟೇ ಮೇಂಟೆನೆನ್ಸ್. ಉಳ್ಳಿದ ಮಿಚ್ಚಾಕ್ತೀರಿ. ಈ ಹೊರಗಡೆ ಏನೋ ಬಿಡ್ತೀರಾ ಇಲ್ಲ? ಮಾಡ್ತೀನಣ್ಣ. ಅಲ್ಲಿ ನಮ್ದೇ ಜಮೀನು ಐತೆ. ಈ ಸೈಡ್ ಈ ಕಡೆ ಬಿಡ್ತೀರಿ ಅಂದ್ರೆ ಒಳಕ್ಕೆ ಕಟ್ಟಾಕಿ ಸಂಜೆ ಹೊಡ್ಕೊ ಬರ್ತೀರಿ? ಇಲ್ಲ ನಾವಿದ್ರೆ ಕಟ್ಟಾಕೊಂಡು ಮೇಯ್ತೀನಿ. ಹಸುರು ಬಂದದ ಇಷ್ಟಾಯ್ತು ಹುಲ್ಲು ಮೇಯ್ತವೆ. ಮೇಯ್ದಾದ್ಮೇಲೆ ಬಂದು ಕಟ್ಟಾಕ್ತೀವಿ, ತಿಂಡಿ ಕೊಡ್ತೀವಿ. ಈಗ ಒಣಲ್ ಹಾಕ್ತೀವಿ. ಅಂದ್ರೆ ಇವೆರಡು ನಿಮ್ಮ ಸ್ವಂತ ಹಸುಗಳಿಗೆ ಅಂದ್ರೆ ಮನೇಲಿ ಹುಟ್ಟಿದ ಕರುಗಳು ಇವೆರಡು? ಯಾವ ಕರುಗಳಣ್ಣ? ಇದು ದಾಸವಾಳಿ ಗೋರಿಗಳು ಹುಟ್ಟಿದ್ದೇವೆ. ದಾಸವಾಳಿ ಡಾನು. ಡಾನು ದಾಸವಾಳಿ ಡಾನು. ಅದು ಅದೇ ಬೇರೆ ಕಲರ್ ಅದಲ್ಲ? ಕಲರು ಕಲರ್ ಜಾತಿ. ಇದು ಹಸುಗಳು ಇದ್ರ ಮೇಲೆ ಬಂದಿದ್ದಾನ. ಜಾತಿ ಮೇಲೆ ಡಿಪೆಂಡ್ ಆಗಲ್ಲ. ನೋಡಿ ಇವೆರಡು ಒಂದು 15 ದಿವಸ ಹಿಂದೆ ಮುಂದೆ ಕೊಡ್ತದೆ. ಯಾವುದು ಇದು? ಇದು ಅಂದ್ರೆ ಅದಕ್ಕೇನು ಏಜ್ ಆಗದೆ? ಅದು 20 ದಿನ 2 ತಿಂಗಳ. ಬೆಳಗ್ಗೆ ಅಲ್ವೇ? ಅದು ನೋಡು ಹಸನ ಹೊಡೆದೇ ಬಿಡ್ತದೆ ನಮಗೆ. ಅವ್ರು ಹಿಂಗ್ ರೋಡ್ ಸೂರ್ಯಣ್ಣ ಈ ಕಡೆ ರೂಟ್ಗೆ ಹೋಗಿ ರೂಢಿ ಆಗದೆ ಅದು. ಆ ಕರಿ ಈ ಕರಿಗೆ 1 ತಿಂಗಳು ಡಿಫ್ರೆನ್ಸ್. ಒಂದು ತಿಂಗಳು ಡಿಫ್ರೆನ್ಸ್. ಇದು ಶಾರ್ಪ್ ಕಮ್ಮಿ ಕೂಡ. ಇಲ್ಲ ಅಣ್ಣ ಹೊಸ ಬೇರೆ ಎಳಿತದಲ್ಲ ಅದಕ್ಕೆ.
ಜಗ್ಗಲ್ಲ ಇವು ಗೌಡ್ರಿಗೆ ಸರಿ ಅದು ರೂಢಿ ಆಗಿದೆ ಸರಿ ಸ್ವಲ್ಪ ಮೂಗ್ದಾರ ಕನ್ಸೋದು ಸೋಣ ಏಯ್ ಬಾರ್ಲ ಹಿಂಗೆ ಇದು ಹೋಯ್ತಾವ ನೀವು ಹೊಡಿಬೇಡ್ರಿ ಪಾಪ ಬರೀ ಹಾಲು ಕುಡಿಕೆ ಹೋಯ್ತಾ ಇದಲ್ಲ ಹಾಲು ಕುಡಿತಾವ ಇದು ಅದು ಬಾಯಿಗೆ ಆಗ್ತಾ ಇದೆ ಅಂದ್ರೆ ಕೆಲ್ಸ ಕಡೆ ಅದು ಕುಡಿತದೆ ಅಂತ ಇದಕ್ಕೆ ಯಾವ್ದಾರ ಜೊತೆ ಹುಡುಕಿದ್ದೀರಾ ಇಲ್ಲ ಏನಾರ ಸಿಗ್ತಾ ಇಲ್ಲ ನಾವು ಹುಡ್ತಾ ಇದ್ದೀರಾ ನೀಟಾಗದೆ ಅದು ಕಟ್ಟಾಕ್ದಾಗ ಹಂಗೆ ಒಂಟಿ ಹಂಗಿದ್ದಾಗ ಹಂಗೆ ಕಾಣಿಸ್ತದೆ ಇದು ಒಂದು ತಿಂಗಳಿಂದ ಮುಂದೆ ಸಾಕಾಣಿಕೆ ಹಾಲು ಸಾಕಾಣಿಕೆ ಕಮ್ಮಿ ಅಂತ ಪಪ್ಪ ಹಾಲು ಸರಿ ನಿಧಾನ ನೋಡಿ